ಹಾಯ್ ಮಾಡಿವ. ಹಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಎಲ್ಲರೂ ಸಬ್ಸ್ಕ್ರೈಬ್. ಎಲ್ಲರೂ ಸಬ್ಸ್ಕ್ರೈಬ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಊರಿಗೆ ಬಂದೇನೆ. ನಮ್ಮ ಮನೆಯಲ್ಲಿ ದೈವ ಕೋಲ ಎಲ್ಲ ಇದೆ, ಹಾಗೆ ಅದರದ್ದು ಕೂಡ ವ್ಲಾಗ್ ಮಾಡ್ತಾನೆ. ಮತ್ತು ಇವಾಗ ನಮಗೆ ಫಸ್ಟ್ ನಾಗನಕಟ್ಟೆಗೆ ಪೂಜೆ ಇದೆ. ಅದಾದಮೇಲೆ ಮನೇಲಿ ಗಣಹೋಮ ಆದಮೇಲೆ ಇವತ್ತು ನೈಟಿಂದ ನಾಳೆ ರಾತ್ರಿ ತನಕ ದೈವದ್ದು ಕೋಲ ಅದೆಲ್ಲ ಇದೆ. ಹಾಗೆ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ತೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ನೋಡಬೇಕು. ಟೈಮ್ ಇದ್ದರೆ ಅಲ್ಲಿ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗುಂತಿದ್ರೆ ನಾನು ಮಾಡ್ತೇನೆ ವಿಡಿಯೋ. ಹಾಗೆ ಮಾಡಿದಲ್ಲಿ 4 ಸರ್ತಿ ನೋಡ್ತಾರೆ. ಅದು ಯಾರು ಆದರೂ ಅಷ್ಟೇ, ಅವ್ರು ವಿಡಿಯೋ ಮಾಡಿದಲ್ಲಿ 4 ಸಾರಿ ನೋಡ್ತಾರೆ. ನೀವು ನೋಡೋದಿಲ್ಲ ಆಗಿರಬೇಕು. ಇಲ್ಲಿ ನೋಡು, 5 ಬೆರಳು ಕೂಡ ಒಂದೇ ಥರ ಇರುವುದಿಲ್ಲ. ಅದಕ್ಕೆ ಊಟ ಮಾಡೋ ಒಂದೇ ಥರ ಇರ್ತದೆ. ಊಟ ಮಾಡುವಾಗ ಮಾತ್ರ ಅದು. ಊಟ ಮಾಡುವಾಗ ನೀನು ಹೀಗೆ ಮಾಡಿ ಊಟ ಮಾಡ್ತೀಯಾ? ಹಾಗೆ. ಸರಿ ಗೈಸ್, ಇವ್ರೊಟ್ಟಿ ಮಾತಾಡ್ತಾ ಇದ್ರೆ ಆಗ್ಲಿಕ್ಕಿಲ್ಲ, ಏನಾದರೂ ಒಂದು ಮಾತಾಡ್ತಾನೆ ಇರ್ತಾರೆ. ಇನ್ನೊಂದು ಬ್ಲಾಗ್ ಅಂತ ಹೇಳ್ತಾರೆ. ಇನ್ನು ನಾನು ವೀಡಿಯೋಸ್ ಮಾಡ್ತಾ ಹೋಗ್ತಾನೆ. ಅಲ್ಲಿ ಸಿಗುವ. ಇದು ನಮ್ಮ ತೋಟದಲ್ಲಿ ಎಂತ ಮಾಡೋದು, ನೀರಿಲ್ಲ, ಹಾಗೆ ಸ್ವಲ್ಪ ಒಣಗಿ ಹೋಗಿದೆ. ಈಗ ಇಲ್ಲಿ ಎಲ್ಲ ಆಗಿ ನಾಗನ ಕಟ್ಟೆದು ಬನ ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕು. ಅವರವರೇ ಹೇಳ್ತಿದ್ದಾರೆ ನನ್ನನ್ನು ತೋರಿಸು ಅಂತ. ಹೇಳಿಲ್ಲ ಬಾಕಿ. ಆಲ್ರೆಡಿ ಎಲ್ಲ ಬಂದು ನಿಂತಿದ್ದಾರೆ ಇಲ್ಲಿ. ಭಕ್ತಿ ಪುರಸ್ಸರವಾಗಿ ನಾವು ಪ್ರಾರ್ಥನೆ ಮಾಡ್ತೋಣ. ವರ್ಷಾವಧಿನಲ್ಲಿ ಕೂಡ ಐನಂಜಿನ ಧಾರ್ಮಿಕ ಒಂಜಿ ನಡಾವಳಿ ನಮ್ಮ ನಿಖಿಲ ಮೂರು ತೋರ್ಪಣ ಕುಟುಂಬದ ದೈವ ದೇವರನಗಳಿಗೆ ಅಗಲೇ ಕೊರ್ಪಣ ಒಂಜಿನ ಹೊರತು ಭೂಮಿತ ಅಧಿಪತಿ ಆಯ್ನಂಜಿನ ನಾಗದೇವಿಯನ್ನು ನಮ್ಮ ಸ್ಮರಣೆ ಮಾಡ್ತೋಣ. ನಾಗೆ ಬುಡಿದುಕೊಂಡ ಈ ಮಣ್ಣಿಡಿದಾಯ್ತು ನನಗೆ ಜೀವನ ಮಾಡ್ತಿರೋ ಸಾಧ್ಯತೆ. ಆ ಪ್ರಕಾರವಾದ ಈ ಮಣ್ಣಿಡ ನೆಲೆಯ ಆಯ್ನಂಚಿನ ಶಕ್ತಿ ನಿಖಿಲಿನ ಕುಟುಂಬದಗಳ ಆರಾಧನೆ ಮಾಡ್ತೊಂದು ನಾವು ಬಯಲಿಗೆ ಸಂಬಂಧಪಟ್ಟದ್ದು, ಅಂಚನೆ ಈ ಊರಿಗೆ ಸಂಬಂಧಪಟ್ಟದ್ದು ಆರಾಧನೆ ಮಾಡ್ತೊಂದು ಸಾನ್ನಿಧ್ಯನು ಚೈತನ್ಯ ಮೂರ್ತಿಯಾದ ಬಿಂಬ ಸಾನ್ನಿಧ್ಯದ ನಾವು ಪರಿಕಲ್ಪನೆ ಮಾಡ್ತಾ ಉಂಟು. ತಂತ್ರಗಳ ಮೂಲಕ ಪ್ರತಿಷ್ಠಾಪನೆ ಮಾಡ್ತಾ ಉಂಟು. ವರ್ಷಾವಧಿ ನಾವು ಕೊಟ್ಟಂಜಿನ ಕಾಲಾದಿಗಟ್ಟಲೆ ವರ್ಷಾದಿಗಟ್ಟಲೆ ಹಿಡಿದಾಯ್ತು ಕೊರೋಂಟು ಬರ್ತೋ ಉಂಟುಲ್ಲೋ ಅಂಜಿನ ಬರುವ ಮಹಾ ನಿವೇದ್ಯ ಅವೇ ಪ್ರಸರವಾದ ಪಂಚಾಮೃತ ಅಭಿಷೇಕ నేను ಪೂರ ಕೊರೋಂಟು ಬರ್ತುಂಟುಲ್ಲೋ ಇಂಥ ದಿನಕ್ಕೂ ಭಕ್ತಿರದ ಅವರ ಕೊರೋಂತಿಪ್ಪು ನಾವು ವರ್ಷಾವಧಿಗೆ ತುಂಬ ಇರುಕ್ಪಾಡ್ಲಿ. ಓಂ ತತ್ಸತ್ ಬ್ರಹ್ಮಾರ್ಪಣಂ ಭವತು ತಿಕ್ಕದಕ್ಕಿಂತ ಇರುಕ್ಪಾಡ್ಲಿ ಪೂರಪಾಡ್ಲಿ ಎಂದು ಪರಿಯರ. ಓಂ ಕೇಶವಾಯ ಸ್ವಾಹ ಪರ್ಲಿ ಎಂದು ಪರಿಯರ. ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಎಂದಿನ ಅಲ್ಲಿ ಪಿಂಗಾರದಲ್ಲಿ ತೆರ ಗೋವಿಂದ ಇದನ್ನು ಮಮ ಆಯ್ತು. ಒಂಜಿ ತುಳಸಿ ಹತ್ತಿಕ್ಕೆ ಬಿಕ್ಕದಿರೋಂಡೆ ನೀನು ಹಿರೇನಿರ್ತದೆ ಕುಟುಂಬದಾಗಲೇ ಪಟ್ಟಿಯರ ಅಂದ್ರೆ ದೇರ್ತು ಕೊರಲಿ ಒಂದು ಜನಗಳು ಪಿಂಗಾರದಳೆ, 6 ಜನಗಳು ತುಳಸಿದ ಕೊಡಿ ಬಿತ್ತು ನೋಡಿ. ಪುನಃ ಪೂಜಾ ಪೂಜೆ ಎಲ್ಲ ಮುಗಿಸಿ ಹೋಗ್ತಿದ್ದೇವೆ. ಯಾಕಂದ್ರೆ ಇವಳ ವ್ಲಾಗ್ ಅನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಆದ್ರೆ ನನ್ನ ಮುಸುಕು ಮಾತ್ರ ಇಷ್ಟಾಗಲ್ಲ ಬಾಪಿದೆ, ಅಂದ್ರೆ ನಿದ್ದೆ ಇಲ್ಲದೆ ಚೂರು ಇದಾಗಿದೆ. ಹೌದು. ಮತ್ತೆ ಎಂತ ಅಂತ ಹೇಳಿದ್ರೆ, ಇವಾಗ ಇಲ್ಲಿ ನಾಗನಕಟ್ಟೆ ಪೂಜೆ ಆಯ್ತು, ಇನ್ನು ಮನೆಯಲ್ಲಿ ಗಣಹೋಮ ಇದೆ, ಅದ್ರದ್ದು ಕೂಡ ವಿಡಿಯೋ ತೋರಿಸ್ತೇನೆ ಆಯ್ತಾ. ಇವಳು ಎಂತ ಕೆಲಸ ಮಾಡ್ಲಿಲ್ಲ, ಹಾಗೆ ಈಗ 1-2 ಬೊಂಡ ಹಿಡ್ಕೊಂಡು ಹೋಗ್ತಿದ್ದಾಳೆ. ಕೆಲಸ ಮಾಡ್ಲಿ ಅಂದ್ರೆ ಇಷ್ಟು ಜನಗ ನಿನ್ನೆ ಬರ್ಬೋದಿತ್ತು, ಬರ್ಲಿಲ್ಲ. ಬರ್ಲಿಕ್ಕೆ ಈಗ ಹೋಗ್ತಿದ್ದೇವೆ. ಕಷ್ಟಪಟ್ಟು ನಾವು ದಾಟ್ಬೇಕು. ಇದ್ರಲ್ಲಿ ಬಿದ್ರೆ ಕೆಳಗೆ ಅವ್ವ ಇಲ್ಲಿ ನೋಡಿ, ಇದು ನಮ್ಮ ಅವ್ವ. ಹಾಯ್ ಮಾಡಿ ಅವ್ವ. ಹಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಎಲ್ಲರೂ ಸಬ್ಸ್ಕ್ರೈಬ್.
ಎಂತ ಮಾವಿನಕಾಯಿ ಇದು? ಪಾಂಡಿ ಮಾವಿನಕಾಯಿ. ಪಾಂಡಿ ಅಲ್ಲವ, ಪಾಂಡಿ ಅಲ್ಲ ಮಾವಿನಕಾಯಿ, ಪಾಂಡಿ ಮಾವಿನಕಾಯಿ ಇದು. ನಮ್ಗೆ ಇದು ನಮ್ದಲ್ಲ. ನಮ್ಗೆ ಅದು ಕುಯ್ಯುವ ಅಂತ ಹೇಳಿದ್ರೆ ಕುಯ್ಲಿಕ್ಕೆ ಆಗುದಿಲ್ಲ, ಅಷ್ಟು ಮೇಲೆ ಉಂಟು. ಎನ್ನೋ ಮಾತ್ರ ಮಂತೆ ಎಂತ ಹೆಂಗ್ ಗೊತ್ತುಜಿ ಚಿಂದಾಕ ಪಾತಿರ್ಪಲ್ಲ. ಹಾಯ್ ಹಾಯ್ ಮಾಡಿಯಾ ಕತ್ತು ಹಾಯ್ ಮಾಡು. ಹಾಯ್ ಮಾಡ. ನೀನು ಪಾತ್ರದಲ್ಲಿ ಹೋಗುದಿಲ್ಲ, ಅಲ್ಲಿ ಪಾತ್ರದಲ್ಲಿ ಹೋಗು ನೀ ಫಸ್ಟ್ ಪಾತ್ರದಲ್ಲಿ. ತಾತ ತಾತ ಹಾಯ್ ಮಾಡಿ ತಾತ. ಅಲ್ಲಿ ಆಂಟಿ ಬೇಕು ಎಂತ ತಾತ ಚಿಕ್ಕ ಹಾಯ್ ಮಾಡಿ ದಾದಪ್ಪ. ಹಾಯ್ ಹಾಯ್. ಈ ಕಡೆ ನೋಡಿ ಕಡೆ. ನೋ 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 ಇದು ಪತ್ತನ ಹೇರ್ ಸ್ಟೈಲ್. ಸಾಕು ಇವಾಗ ಕ್ಯಾಮರಾ ಸಿಕ್ಕಿಕನೆ ಇವಾಗ ಸ್ಟೈಲ್ ಜಾಸ್ತಿ. ಉದಾಹರಣೆ ಸಂಪನ್ನ ಮಾಡ್ಕೊಂಡು ಬದುಕೊಂಡಂಜಿನ ಕಾಲಘಟ್ಟನ ನಮ್ಗೆ ತೂಪುಣಂಜಿನ ಭಾಗ್ಯನು ಆ ದೈವೋ ದೇವರಿ ಅಂಜನೆ ಮಹಾಗಣಪತಿ ದೇವರಿಗೆ ಒದಗ್ಗಾತು ಕೊರುವುದು ಅಂತಂದು ಮಹಾಗಣಪತಿ ದೇವರ ಭಕ್ತಿ ಪುರಸ್ಸರವಾದ ಪರಣ್ಯಾಸ ನೀಡುವಂತ ಏಕಚಿತ್ತೋಡು ನಾವು ಪ್ರಾರ್ಥನೆ ಮಾಡ್ತಾ ಉಂಟು. ಎರಡು ಜನ ಒಟ್ಟಿಗೆ ಸೇರಿ ಸಾಮಾನ್ಯ ಇಟ್ಟಿದ್ದಿಲ್ಲ. ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರುದಾಚಾಂಬರ ಬ್ರಹ್ಮಾತ್ಮೇ ಶ್ರೀ ಗುರವೇ ನಮಃ. ವಕ್ರದುಂಡ ಮಹಾಕಾಯ ಕೋಟಿ ಸೂರ್ಯ ಪ್ರಭಾ ವಿಘ್ನಂ ಗುರು ಮೇ ದೇವಾದರ್ವಕಾರ್ಯೇಷು ಸರ್ವದಾ. ಮಹಾಗಣಪತಿಯೇ ನಮಃ ಪ್ರಾರ್ಥನಂ ಸಮರ್ಪಯಾಮಿ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಮಹಾವಿಷ್ಣುವೇ ನಮಃ ಪ್ರಾರ್ಥನಂ ಸಮರ್ಪಯಾಮಿ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸದಾಶಿವರುದ್ರಾಯ ತೇ ನಮಃ ಪ್ರಾರ್ಥನಂ. ಇವತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಜನರಿಗೆ ಅಂದರೆ ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಸ್ವಲ್ಪ ಅಡಿಗೆ ಇದೆ, ಹಾಗೆ ಇಲ್ಲ ಹಾಗೆ ಅವರೆಲ್ಲ ಅಡಿಗೆ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ವೀಡಿಯೋ ತೆಗೆಯುವ ಅಂತಿದ್ದೇನೆ. ನಂದು ಕೆಲಸ ಎಲ್ಲ ಆಯಿತು, ನಂದು ಮತ್ತೆ ಚಿಕ್ಕಮ್ಮ ಇವಾಗ ಅಲ್ಲಿ ಹೋಗಿ ಸೇರಿದ್ದಾರೆ ಅಡಿಗೆಗೆ ವಾಪಸ್ ತೆಂಗಿನಕಾಯಿ ತುರಿಲಿಕ್ಕೆ ಇದು ಮಾಡಿದ್ದು. ಬನ್ನಿ ಅಲ್ಲಿಗೆ ಹೋಗಿ ನೋಡುವ. ಅಮ್ಮ ನನ್ನ ಅವ್ವ ಲಾಸ್ಟ್ ಅವ್ವ, ಅದು ನನ್ನ ಸೆಕೆಂಡ್ ಚಿಕ್ಕಿ, ಇದು ನನ್ನ ಥರ್ಡ್ ಚಿಕ್ಕಿ. ಇದು ನೋಡಿ ಅಂತ ಎಲ್ರದ್ದು ಒಂದು ಕೆಲಸ ಆದ್ರೆ ಇಲ್ಲಿ ಮಕ್ಕಳದ್ದು ಮೊಬೈಲ್ ಅಲ್ಲಿ ಆಟ. ಹಾಯ್ ಮಾಡಿ ಅಂತ ಇಲ್ಲಿ ಈಗ ಆ ಕಡೆಯವರಿಬ್ರು ಮಾಡುದಿಲ್ಲ ಹಾಗೆ. ಚಿಕ್ಕಪ್ಪ ಬೆಲ್ಲ ಇದು ಮಾಡ್ತಾ ಇದ್ದಾರೆ. ಎಂತಕ್ಕೆ ಚಿಕ್ಕ ಇದು ಬೆಲ್ಲ? ಪಂಚಕಜ್ಜಾಯಕ್ಕೆ. ಇವರೆಲ್ಲ ಮತ್ತೆ ದೈವಕ್ಕೆ ಪೂಜಾರಸ್ಥರು ಅಂತ ಹೇಳ್ತೇವೆ, ಅಂದ್ರೆ ಅದು ದೈವದ ಚಾಕ್ರಿ ಮಾಡೋರು ಅಂತ. ಹಾಗೆ ನಮ್ಮ ಮನೆ ಫ್ಯಾಮಿಲಿಯ ಹುಡುಗರು ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಕಲಶ ಸ್ನಾನ ಮಾಡಬೇಕು. ಅವರು ಭಟ್ರು ಬಂದು ಕಲಶ ನೀರು ಕೊಡ್ತಾರೆ, ಅದನ್ನೆಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಇವಾಗ. ಇನ್ನು ಇವರು ಶುದ್ಧದಲ್ಲಿ ಇರ್ತಾರೆ. ಮತ್ತೆ ಅಮ್ಮ ಇವಾಗ ಎಲ್ಲಿಗೆ ಬಂತೇವೆ ಅಂತ ಅಮ್ಮನ ಬಾಯಲ್ಲಿ ಕೇಳುವ. ಎಲ್ಲಿಗೆ ಬಂದಿದ್ದೇವೆ ಅಮ್ಮ? ನಾವು ಅಣ್ಣನ ಮನೆ, ಅಮ್ಮನ ಅಣ್ಣನ ಮನೆ ಗೃಹ ಪ್ರವೇಶ. ಹಾಗೆ ಇವಾಗ ನಾವು ಮನೆಯಲ್ಲಿ ಗಣಹೋಮ ಮುಗಿಸಿ ಈಗ ಇಲ್ಲಿಗೆ ಬರಲೇಬೇಕಲ್ಲ, ಹಾಗೆ ನಾನು ಗಣಹೋಮ ಮತ್ತು ನಾಗತಂಬಿಲ ಮುಗಿಸಿ ಈಗ ಇಲ್ಲಿಗೆ ಬಂದು ನಾನು ಅಮ್ಮನೂ ಹೋಗುದು. ಹಾಗೆ ಅಮ್ಮ ಫುಲ್ಲು ಖುಷಿಯಾ? ಯಾಕೆ ಯಾಕೆ ಹ್ಯಾಪಿ ಅಲ್ಲ? ಪಲ್ಲೊಡಿಗೆ ಬಂದದಕ್ಕೆ ಫುಲ್ಲು ಖುಷಿಯಾ? ಯಾಕೆ? ಹಾಗೆ ಅಮ್ಮನ ಫ್ಯಾಮಿಲಿಯವರೆಲ್ಲ ಸಿಗ್ತಾರೆ ಅಂತೇಳಿ ಅಮ್ಮನಿಗೆ ಭಾರಿ ಖುಷಿ ಇವಾಗ. ಅದಕ್ಕೆ ಅಮ್ಮ ಹೇಳುದು ಒಂದ್ಸರ್ತಿ ಆದರೂ ಹೋಗಿ ಬರುವ, ಇಲ್ಲಿ ಗಣಹೋಮ ಮುಗಿಸಿದ ಕೂಡಲೇ ನಾವು ಅಲ್ಲಿಗೆ ಹೋಗಿ ಬೇಗ ಬರುವ ಅಂತೇಳಿ. ಹಾಗೆ ನಾವು ಬಂದಿದ್ವಿ ಇವಾಗ, ನಾನು ಮತ್ತೆ ಅಮ್ಮ. ನನ್ನ ಕಾಲಿಗೆ ಕೈ ಮುಗಿಯುವ ಇದರಲ್ಲಿದ್ದಾರೆ.
ಪ್ರವೇಶ ಮುಗಿಸಿ ಇವಾಗ ಹೋಗ್ತಾ ಇದ್ದೇವೆ. ನನ್ನ ಅಮ್ಮನ ಎರಡನೇ ಮಾವನ ಗೃಹ ಪ್ರವೇಶ. ಅಲ್ಲಿದೆಲ್ಲ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕೆಂತ ಹೇಳಿದ್ರೆ ಅಮ್ಮನ ಎರಡನೇ ಅಣ್ಣ ಅಲ್ಲ, ಅದೇ ನನ್ನ ಅಮ್ಮನ ಹಾಗೇನೆ ಹೇಳ್ದೆ ನಾ. ಇದು ಅಲ್ಲಿದೆಲ್ಲ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಾವು ಬಂದದೇ ಸ್ವಲ್ಪ ಹೊತ್ತು, ಬಂದದೇ ಲೇಟಾಗಿ. ಮತ್ತು ಇವಾಗ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಅಷ್ಟೊಂದು ಸರಿಯಾಗಲಿಲ್ಲ, ತುಂಬ ಜನ ಇದ್ದರು ಬೇರೆ. ಅಂದರೆ ತುಂಬ ಜನ ಇಲ್ಲ ಇದ್ದರೆ ನಾಚಿಕೆ ಆಗ್ತದೆ ನನಗೆ ವ್ಲಾಗ್ ಮಾಡಲಿಕ್ಕೆ. ಹಾಗೆ ಮತ್ತು ಅಮ್ಮನಿಗೆ ಇದು ಸೀರೆ ಎಲ್ಲ ಸಿಕ್ಕಿತು ಅಣ್ಣನ ಕಡೆಯಿಂದ, ಹಾಗೆ ಅದನ್ನು ತಗೊಂಡು ಇವಾಗ ಹೋಗ್ತಾ ಇದ್ದೇವೆ. ಇನ್ನು ಮತ್ತೆ ನನ್ನ ಅತ್ತಿಗೆ ಮಕ್ಕಳು ಮತ್ತು ಭಾವನ ಮಕ್ಕಳು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕೂಡ ಈ ವ್ಲಾಗಲ್ಲಿ ತೋರಿಸ್ಬೇಕು. ಇವಾಗ ಕೊಟ್ಟು ಬಾ, ಎಲ್ಲ ಕೆಲಸ ಸಹ ಆತಲ್ಲಿ. ಈಗ ನಮ್ಮದು ಎಲ್ಲ ಕೆಲಸ ಆಯಿತು. ನಾಗತಾಂಬಿಲ, ಆಮೇಲೆ ಗಣಹೋಮ, ಅದಾದಮೇಲೆ ನೈಟ್ಗೆ ಎಲ್ಲ ಕೂಡ ರೆಡಿ ಮಾಡಿಟ್ಟಿದ್ದೇವೆ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಬರೋ ವ್ಲಾಗ್ ನಮ್ಮದು ಭೂತಕೋಲದಾಗಿರ್ತದೆ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಲೈವ್ ಹಾಕ್ಲಿಕ್ಕೆ ಆಗ್ತದ ನೋಡ್ತಾನೆ, ಆಗಲಿಕ್ಕಿಲ್ಲ, ಯಾಕಂದರೆ ಫುಲ್ ಮಳೆ, ನೆಟ್ವರ್ಕ್ ಅಂತೂ ಏನೂ ಇಲ್ಲವೇ ಇಲ್ಲ ಅಲ್ಲಿ ನಮಗೆ. ಹಾಗೆ ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಿಂಚನ ಕೋಡಿ ಅಂತಿದೆ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.